ಇದು ನಿಮ್ಮ ಅಕ್ಷತ್ ಹೆಗಡೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿಗೆ 10 ಡೇಸ್ ಆಯಿತು ನಾನು ಕನ್ಸಿಸ್ಟೆನ್ಸ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕೆ ಸ್ಟಾರ್ಟ್ ಮಾಡಿ. ಸೊ 10 ಡೇಸಿಂದ ಕನ್ಸಿಸ್ಟೆನ್ಸ್ ಆಗಿ ಹಾಕ್ತಾ ಇದ್ದೇನೆ. ಸೊ ಇದರಿಂದ ನನಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿದೆ. ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಕಂಟಿನ್ಯೂ ಆಗ್ಬೋದಂತ ಕೂಡ ಇದೆ ಮನಸ್ಸಲ್ಲಿ. ಮತ್ತೆ ಅದರ ಜೊತೆಗೆ ಸಬ್ಸ್ಕ್ರೈಬರ್ ಗ್ರೋತ್ ಕೂಡ ಇದೆ. ಲಾಸ್ಟ್ 2 to 3 ವೀಕ್ಸ್ ಇಂದ ಒಂದು 10 to 20 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ. ಸೊ ದಟ್ಸ್ ಅ ಗುಡ್ ನ್ಯೂಸ್. ಹಾಗೆ ತುಂಬಾ ಜನ ಮನ್ಸಲ್ಲಿ ಒಂದು ಇರುತ್ತೆ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಾದ್ರೆ, ಯಾರಾದ್ರೂ ಏನಾದ್ರು ನೋಡಿದ್ರೆ ಏನ್ ಹೇಳ್ತಾರೆ ಅಂತ. ಸೊ ನನಗೆ ಆ ಯೋಚನೆ ಅಂತೂ ಮನ್ಸಲ್ಲಿ ಇಲ್ಲ. ಆ ಯೋಚನೆನ ಮನ್ಸಲ್ಲಿ ಬಿಡಿ, ನಿಮ್ಗೆ ಕಂಟೆಂಟ್ ಕ್ರಿಯೇಷನ್ ಇಷ್ಟ ಇದ್ರೆ. ಯಾಕಂದ್ರೆ ಇವಾಗ್ಲೂ ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಗೊತ್ತಿರೋರು ಇದ್ರೆ, ಇವನಿಗೆ ಏನಾಯ್ತು, ಇವನ್ ಮುಂಚೆ ಸರಿ ಇದ್ದ 1 ವಾರ 2 ವಾರ ಮುಂಚೆ, ಇವಾಗ ಏನೋ ಸ್ವಲ್ಪ ಲೂಸ್ ಆದಂಗಿದೆ ನಟ್ಟು, ಇವಾಗ ಅದಕ್ಕೋಸ್ಕರ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಂದು ಸಜೆಷನ್ ಏನಂದ್ರೆ, ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಮನ್ಸಿಂದ ತೆಗ್ದಾಕಿ. ಅದು ಮನ್ಸಲ್ಲಿ ಇಟ್ಕೊಂಡ್ರೆ ಯಾವತ್ತೂ ನಾವು ಮುಂದುವರಿಯಲ್ಲ. ಸೊ ಅದು ಕಂಟೆಂಟ್ ಕ್ರಿಯೇಷನ್ ಆಗ್ಲಿ, ಲೈಫಲ್ಲಿ ಬೇರೆ ವಿಷಯನೇ ಇರ್ಲಿ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಹಿಂದೆ ಹೇಳೋರನ್ನ ಹಿಂದೆನೆ ಬಿಟ್ಬಿಡಿ, ನೀವು ಮುಂದುವರಿರಿ ಅಷ್ಟೇ. ಹಾಗೆ ಕಂಟೆಂಟ್ ಕ್ರಿಯೇಷನ್ಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಕನ್ಸಿಸ್ಟೆನ್ಸಿ. ಸೊ ಎವ್ರಿ ಡೇ ನೀವು ವಿಡಿಯೋ ಹಾಕ್ತಾ ಇದ್ರೆ, ಆ ಕನ್ಸಿಸ್ಟೆನ್ಸಿಯಿಂದ ಕೂಡ ನಿಮ್ ಸಬ್ಸ್ಕ್ರೈಬರ್ ಅಥವಾ ಲೈಕ್ಸ್ ಅಥವಾ ವ್ಯೂಸ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಅದರಿಂದ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಆಕ್ಚುಲಿ ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಆಕ್ಚುಲಿ ಆಗಿರೋ ಅನುಭವ ನಿಮ್ಗೂ ಆಗ್ಲಿ ಅಂತ ಒಂದೇ ರೀಸನ್. ಸೊ ನನ್ಗೆ ಇರೋ ಅಲ್ಪ ಸ್ವಲ್ಪ ಮೋಟಿವೇಶನ್ ನಿಮ್ಗೂ ಕೊಡ್ತಾ ಇದ್ದೀನಿ. ಸೊ ಅದನ್ನ ನೀವು ತಕೊಳ್ಳಿ. ನೀವು ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಸ್ಟಾರ್ಟ್ ಮಾಡಿ, ನನಗೂ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ಆಗ ನಾನು ಕೂಡ ಫಾಲೋ ಮಾಡ್ತೀನಿ, ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಮೋಟಿವೇಶನ್ ಇಂದ ಏನಾಗುತ್ತೆ, ಮತ್ತು ಜಾಸ್ತಿ ತುಂಬಾ ಒಳ್ಳೆ ವಿಡಿಯೋ ಮಾಡ್ತಾ ಹೋಗ್ಬೋದು. ಸೊ ಮೇ ಬಿ ಮುಂದೆ ಹೋದಾಗೂ ಕಂಟೆಂಟ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಚಾನಲ್ಗೆ ಆಗಾಗ ಬರ್ತಾ ಇರಿ. ನಿಮ್ಮ ಅಕ್ಷತ್ ಹೆಗಡೆ. ಜೈ ಕರ್ನಾಟಕ.